ನಮ್ಮ ಅತ್ತೆ ಮಾವ ಓದೋರು ಇನ್ನೂ ಬರ್ಲಿಲ್ವಲ್ಲ. ಯಾವಾಗ ಬರ್ತಾರೋ ಏನೋ. ಅಲ್ಲೇ ಹೋಗಿ ಎಷ್ಟೊತ್ತಾಗೈತೆ. ಈ ಸೀಮಾ ಎದ್ದಾಗ ಹೋದವಳು. ಅವ್ರ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಸಾಕು, ಹೋಗ್ಬಿಡ್ತಾಳೆ ಎಲ್ಗೆಲ್ಗೋನು. ಆಮೇಲೆ ಅವ್ರು ಬಂದ್ಮೇಲೆ ಉತ್ತರ ಕೊಡೋಳು ನಾನು. ಬಿಡು, ನನಗೇನಂತೆ, ಎಲ್ಲ ಹೋಗ್ಯಾಳೆ ಅಂತ ಹೇಳ್ತೀನಿ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ. ಓ ನಗೋದ್ಯಾಕೆ ಅಳೋದ್ಯಾಕೆ, ಏನಾದರೂ ನೋವನ್ನು ಮರೆಯೋಕೆ. ಏನೇ ಲಾವಣ್ಯ, ಯಾಕೋ ಸಾಯುವಂತ ಹಾಡು ಹೇಳ್ತಾ ಇದ್ಯಾ? ಏನಾಯ್ತು ಅಂತದ್ದು ಸಾಯುವಂತದ್ದು? ನನಗ್ಯಾಕೆ ಸಾಯೋಂತ ಪರಿಸ್ಥಿತಿ ಬಂದೈತೆ? ಯಾವ ಪರಿಸ್ಥಿತಿ ಇಲ್ಲ. ನನಗೇನು ಖುಷಿ ಆಗ್ತಾ ಇದೆ. ಖುಷಿನಾ? ಯಾಕೆ? ಯಾಕೆ ಅಂದ್ರೆ ನಾನು ಅಂದ್ಕೊಂಡಂಗೆ ನಿನ್ ಮದ್ವೆ ವಾಸು ಜೊತೆಲೆ ನಡೀತಾ ಇತ್ತಲ್ಲ, ಅದಕ್ಕೆ. ಅಯ್ಯೋ, ವಾಸು ಜೊತೆಲಿ ನನ್ ಮದ್ವೆ ನಡೀತಾ? ಅದು ನಿನ್ ಕನ್ಸಲ್ಲೂ ಕಾಣ್ಬೇಡ ಮದ್ವೆ ನಡೆಯುತ್ತೆ ಅಂತನ. ಸುಮ್ನೆ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ ಅಷ್ಟೇನೆ. ನಾನ್ ಮದ್ವೆ ಆಗೋದೆ ಬೇರೆ ಹುಡುಗನ. ಅದ್ ಯಾರು ಅಂತ ನಿನಗ್ ಗೊತ್ತಿಲ್ಲ, ಅವನೆಷ್ಟು ಶ್ರೀಮಂತ ಅಂತಾನು ನಿನಗ್ ಗೊತ್ತಿಲ್ಲ. ನಮ್ಮ ಅಪ್ಪನ ಆಸ್ತಿಗಿಂತನ 10 ಪಟ್ಟು ಜಾಸ್ತಿ ಐತೆ ಅವ್ರ ಮನೆ ಆಸ್ತಿ, ಗೊತ್ತಾ? ಹೌದಾ? ಅಷ್ಟು ಶ್ರೀಮಂತನ? ಯಾರವನು? ಯಾವೂರು? ಏನ್ ಕೆಲಸ ಮಾಡ್ತಾನೆ? ಏನ್ ಹೆಸರು? ಓಹೋ, ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಅಪ್ಪ ಅಮ್ಮನ ಹತ್ರ ಫಿಟ್ಟಿಂಗ್ ಇಟ್ಟು ನನ್ನ ಉಗ್ಸಕ ಬೈಸಕ? ಇಲ್ಲ ಕಣೆ ಸೀಮಾ, ನಾನ್ ಯಾಕೆ ಬಯಸ್ಲಿ ಹೇಳು? ನಿನ್ನಿಷ್ಟ, ನೀನ್ ಹೆಂಗಾದ್ರೂ ಇರು. ನೀನ್ ಇಷ್ಟಪಟ್ಟು ಹುಡುಗನ ಜೊತೆನೆ ಮದ್ವೆ ಆಗು, ನನಗೇನು ತೊಂದ್ರೆ ಇಲ್ಲ. ನಾನೇ ಕೇಳಿ, ನಾನು ಹೇಳ್ಬಿಟ್ಟು ನಾನೇ ಕೆಟ್ಟೋಳಾಗ್ಲಿ? ನಾನು ಏನು ಹೇಳಲ್ಲಪ್ಪ, ಹೇಳು ಪರವಾಗಿಲ್ಲ. ಯಾರು ಹುಡುಗ? ಅಲ್ಲ, ಲವ್ ಮಾಡಿ ಒಳ್ಳೆ ಹುಡುಗ ಆದ್ರೆ ಅಪ್ಪ ಅಮ್ಮಗೆ ಹೇಳಿನೇ ಮದ್ವೆ ಆಗು. ಏನೋ ನಾವಂತೂ ಒಪ್ಸಿ ಮದ್ವೆ ಆಗಕ್ ಆಗ್ಲಿಲ್ಲ, ಯಾಕೆಂದ್ರೆ ನಮ್ಮ ಅಜ್ಜಿದು ಒಂದೇ ಆಟ ಆಗಿತ್ತು. ನಿಮ್ಮನೇಲೂ ನಿಮ್ಮಮ್ಮ ಒಪ್ಪಲ್ಲ ಅಂತ ನಿಮ್ಮ ಅಣ್ಣ ಹೇಳ್ತಿದ್ರು, ಹಂಗಾಗಿ ಓಡೋಗ್ ಮದ್ವೆ ಆಗ್ಬೇಕಾಯ್ತು. ಇಲ್ದಿದ್ರೆ ನಾವು ಒಪ್ಸಿನೇ ಮದ್ವೆ ಆಗ್ತಿದ್ವಿ. ನೀನು ಆತರ ಮಾಡಕ್ ಹೋಗ್ಬೇಡ, ಓಡೋಗ್ ಮದ್ವೆ ಆಗಂತ ಕೆಲಸ ಮಾಡ್ಬೇಡ. ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಒಪ್ಸು, ಒಳ್ಳೆ ಹುಡುಗ ಆದ್ರೆ ಒಪ್ಕೊಂತಾರೆ, ನಿಮ್ಮ ಅಣ್ಣನೂ ಒಪ್ತಾರೆ. ಆದ್ರೆ ವಾಸು ನಿನ್ನ ಇಷ್ಟಪಟ್ಟಷ್ಟು ಬೇರೆ ಯಾರು ಇಷ್ಟಪಡಲ್ಲ ಬಿಡು. ಅವನು ಅಷ್ಟು ಹುಚ್ಚು ಪ್ರೀತಿ ಮಾಡ್ತಾ ಇದ್ದಾನೆ ನಿನ್ನ, ಗೊತ್ತಾ? ಇನ್ನೊಬ್ಬರಾಗಿದ್ರೆ ಇಂಥವ್ಳನ್ನ ಯಾಕೆ ಮದ್ವೆ ಆಗ್ಬೇಕು ಅಂತಾನ ಇಷ್ಟನೇ ಪಡ್ತಾ ಇರ್ಲಿಲ್ಲ ಮದ್ವೆ ಆಗಕ್ಕೆ ನಿನ್ನಂತವ್ಳನ್ನ. ಯಾಕಂದ್ರೆ ಜೈಲ್ಗೆ ಹೋಗಿ ಬಂದಿರೋಳು ಅಂತಾನ ಎಲ್ಲಾರು ಬೈತಿರ್ತಾರೆ. ಆದ್ರೆ ಇವನು, ನೀನ್ ಜೈಲಿಗೆ ಹೋಗಿದ್ರು ನಿನ್ ಬಿಡಿಸ್ಕೊಂಬಂದು ನಿನ್ನೇ ಮದ್ವೆ ಆಗ್ಬೇಕು ಅಂತಾನ ತುದಿಗಾಲಲ್ಲಿ ನಿಂತೇವನಿ. ಇಂಥ ಹುಡ್ಗನ್ ಬಿಟ್ರೆ ಸಿಗಲ್ಲ ನೋಡು. ಓಹೋ, ಅವ್ನ್ ಪ್ರೀತಿ ತಗೊಂಡು ಉಪ್ಪಿನಕಾಯಿ ಹಾಕೊಂಡ್ ನೆಕ್ಕು. ಅವ್ನ್ ನೋಡಿದ್ರೆ ಸೊಳ್ಳೆ ಇದ್ದಂಗೆ ಇದ್ದಾನೆ. ಅವನ್ನ ನಾನು ಯಾವುದೇ ಕಾರಣಕ್ಕೂ ಮದ್ವೆ ಆಗಲ್ಲ. ಅಲ್ವೇ, ಅವ್ನಿಗೆ ಏನ್ ಕಮ್ಮಿ ಆಗಿದೆ? ಮನೆ ಕಡೆ ಚೆನ್ನಾಗಿದ್ದಾರೆ, ಅವ್ರ ಅಮ್ಮ ಒಬ್ರೇ ಇದ್ದಾರೆ, ಅವ್ರ ಅಪ್ಪ ಇಲ್ಲ. ಯಾವ ಇದು ನಾದ್ನೀರ್ ಕಾಟ ಇಲ್ಲ, ಎಂತದೂ ಇಲ್ಲ. ಒಳ್ಳೆ ಆಸ್ತಿ ಐತೆ, ಒಳ್ಳೆ ಮನೆ, ಇನ್ನೇನು ಬೇಕು? ಇದ್ ದೂರಲ್ಲೇ ಗಂಡನ ಮನೆ. ಈ ಸೌಲಭ್ಯ ಇರೋ ವಾಸನ್ ಮದ್ವೆ ಆಗದೆ ನೀನ್ ಒಳ್ಳೇದು. ಅವ್ನ್ ಯಾರನ್ನೋ ಲವ್ ಮಾಡ್ತಾ ಇದೆಯೋ ಏನೋ ಗೊತ್ತಿಲ್ಲ. ಆದ್ರೆ ನಾನು ಹೇಳೋದು ಇಷ್ಟೇನೆ, ವಾಸನ್ ಮದ್ವೆ ಆದ್ರೆ ನೀನು ತುಂಬಾ ಚೆನ್ನಾಗಿರ್ತೀಯ. ಏನ್ ಕಾಮಿಡಿ ಮಾಡ್ತಾ ಇದ್ಯಾ? ಅವನ ಹತ್ರ ಹೊಲ ಗದ್ದೆ ಏನೋ ಹೊಸ ಮನೆ ಇರ್ಬೋದು, ಆದ್ರೆ ನಮ್ಮ ಹುಡುಗನ ಹತ್ರ ಅವನ ಹತ್ರ ಇರೋದು 10 ಪಟ್ಟು ಜಾಸ್ತಿ ಆಸ್ತಿ ಇದೆ, ಗೊತ್ತಾ? ಹೌದಾ? ಅಷ್ಟೊಂದು ಶ್ರೀಮಂತರ? ನೋಡಿದ್ಯಾ ಅವ್ರ ಮನೇನ? ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾ? ಮನೆ ನೋಡಿಲ್ಲ, ಆದ್ರೆ ಅವನು ಗೊತ್ತು. ಅವರಪ್ಪ ಇಲ್ಲ ಅಂತ ಹೇಳ್ತಿದ್ದ. ಅವರಮ್ಮ ಇದ್ದಾರೆ, ಹುಡುಗ ಅವನಿಗೊಬ್ಬ ತಂಗಿ ಏನೋ ಇದ್ದಾಳೆ ಅಂತ ಗೊತ್ತು. ಅಷ್ಟೇನೋ ಗೊತ್ತಿರೋದು? ಸರಿ ಹೋಯ್ತು. ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಬರಕ್ಕೆ ಹೋಗ್ಯವ್ರೆ. ಇವಾಗ ನಿನ್ಗೂ ವಾಸುಗುನು. ಏನು ಮದ್ವೆ ಡೇಟ್ ಫಿಕ್ಸ್ ಮಾಡಕ್ ಹೋಗ್ಯಾರ ಇವತ್ತ? ಯಾಕೆ ಇಷ್ಟೊಂದು ಅರ್ಜೆಂಟು? ಯಾಕೆ ಅಂದ್ರೆ ಅವತ್ತು ಒಪ್ಕೊಂಡಿದ್ರಲ್ಲ ಎಲ್ಲನ, ಆದಷ್ಟು ಬೇಗ ಡೇಟ್ ನೋಡಿ ಹೇಳ್ ಕಳಿಸ್ತೀವಿ ಅಂತ. ಅದಕ್ಕೆ ಶಾಸ್ತ್ರ ಎಲ್ಲ ಕೇಳ್ಕೊಂಬರಕ್ ಹೋಗಿದ್ದಾರೆ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ. ಅಯ್ಯೋ, ಈಗ ಏನ್ ಮಾಡೋದು? ನೀನು ಯಾರೋ ಒಬ್ಬ ಹುಡುಗನ ಲವ್ ಮಾಡ್ತಾ ಇದೀಯ ತಾನೆ? ನಿನ್ಗೇನ್ ಗೊತ್ತು ಈ ವಿಷಯ? ನಿನ್ಗೆ ಯಾರು ಹೇಳಿರೋ? ನೋಡ್ದೆ ಅವತ್ತು ನೀನು ಊರಿಂದ ಆಚೆಗೆ ಅಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಿದ್ರಲ್ಲ, ಅವತ್ತು ನಾನು ನೋಡ್ದೆ. ಆದ್ರೆ ಹತ್ರಕ್ಕೆ ಬರ್ಲಿಲ್ಲ ಅಷ್ಟೇನೆ. ಹೋಗ್ಲಿ ಬಿಡು, ನನಗೆ ಯಾಕೆ ಅಂತಾನ ನಾನು ಯಾರಿಗೂ ಹೇಳಿಲ್ಲ ನಿನ್ ವಿಷಯ. ನನ್ಗೆ ಯಾಕಮ್ಮ? ನಿಮ್ಮ ಅಣ್ಣಗೂ ಹೇಳಿಲ್ಲ, ನಿಮ್ಮ ಅಪ್ಪ ಅಮ್ಮ ಹತ್ರ ಯಾರ ಹತ್ರನೂ ಹೇಳಿಲ್ಲ. ಯಾಕೆ ಅಂದ್ರೆ ಸುಮ್ಮನೆ ಯಾಕೆ ನಾವು ಸುಮ್ಮನೆ ಇರೋದು ಒಳ್ಳೇದು. ನಿನಗೇನು ಇಷ್ಟನೋ ಅದನ್ನ ನೀನ್ ಮಾಡ್ಕೊ. ಹೌದಾ? ಸದ್ಯ ಬಚಾವಾದೆ, ಹೋಗ್ಲಿ ಬಿಡು. ನಾನಂತೂ ಈ ವಾಸುನಂತೂ ಮದ್ವೆ ಆಗಲ್ಲ. ಅಲ್ವೇ, ಅವನ ಹೆಸರೇನು? ಹುಡುಗನ ಹೆಸರು? ಈಗ ನಾನು ಏನೂ ಹೇಳಲ್ಲ ಅವ್ರ ಬಗ್ಗೆ. ನನ್ನ ಹುಡುಗನ ಬಗ್ಗೆ ನಿನ್ಗೆ ಒಂದು ಇಂಚುನು ಮಾಹಿತಿ ಆಗಲಿ ಅಥವಾ ಇನ್ಫಾರ್ಮೇಶನ್ ಆಗಲಿ ಕೊಡೋಕ್ಕೆ ನಾನು ತಯಾರಿಲ್ಲ. ನೀನು ಆಮೇಲೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ತೀಯ. ಸರಿ ಅಮ್ಮ, ನಿನ್ನಿಷ್ಟ.
ನೋಡೇ ಲಾವಣ್ಯ, ನೀನು ನನ್ನ ವಿಷಯದಾಗೆ ತಲೆ ಹಾಕ್ಬೇಡ. ನನ್ನ ಲವ್ ವಿಷಯ ಗೊತ್ತಿದ್ರು ನೀನು ಬಾಯಿ ಮುಚ್ಕೊಂಡಿರ್ಬೇಕು. ಈಗ ಹೇಳಿಲ್ಲ ಅಂತ ಹೇಳ್ತಾ ಇದ್ಯಾ, ಅದನ್ನ ನಂಬಿದ್ದೀನಿ. ನನ್ನ ವಿಷಯಕ್ಕೆ ತಲೆ ಹಾಕಿದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತು ತಾನೆ. ಗೊತ್ತಮ್ಮ, ಗೊತ್ತು. ನನ್ ಗಂಡ, ನಮ್ಮ ಅಮ್ಮ ಅಪ್ಪ ಎಲ್ಲ ಹೇಳಿದ್ದಾರೆ ಅವಳ ವಿಷಯಕ್ಕೆ ಹೋಗ್ಬೇಡ ಅಂತಾನ. ಅದಕ್ಕೆ ನಾನು ನಿನ್ನ ವಿಷಯದಲ್ಲಿ ಕಂಡು ಕಾಣದೇ ಇರೋ ತರ ಇರ್ತೀನಿ, ಆಯ್ತಾ? ಇದು ನನಗೆ ಬೇಕಾಗಿರೋದು. ಇವಾಗ ನನ್ನ ದಾರಿಗೆ ಬಂದೆ ನೀನು. ಅಮ್ಮ 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 ಎಲ್ಲಿಗೆ ಹೋಗಿದ್ರಿ? ಇನ್ನೆಲ್ಲಿಗೆ, ನಿನ್ ಮದ್ವೆ ಡೇಟ್ ಫಿಕ್ಸ್ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ ನಾನು ನಿಮ್ಮ ಅಪ್ಪ ಇನ್ನೂ. ಹೌದಾ, ಫಿಕ್ಸ್ ಮಾಡಿದ್ರಾ? ಯಾವಾಗ ಅಮ್ಮ? ಯಾವಾಗತ್ತೆ ಸೀಮನ್ ಮದ್ವೆ ಡೇಟು? ಓ, ಈ ತಿಂಗಳ? ಏನ್ ಹೇಳ್ತಾ ಇದ್ಯಮ್ಮ? ಈ ತಿಂಗಳಲ್ಲನ? ಅಯ್ಯೋ, ಯಾಕೆ ಹಂಗ ಆಡ್ತಾ ಇದ್ಯಾ? ಅಯ್ಯ, ಅಷ್ಟೊಂದು ಅರ್ಜೆಂಟಾ ವಾಸನ್ ಮದ್ವೆ ಆಗಕ್ಕೆ? ಈ ತಿಂಗಳಂದ್ರೆ ಈ ತಿಂಗಳಲ್ಲ. ಈ ತಿಂಗಳಿಗೆ ಯಾವನು ಮುಹೂರ್ತ ಇಲ್ವಂತೆ. ಅದಕ್ಕೆ ಇವಾಗ ಆಷಾಢ ಬೇರೆ ಅಂತೆ. ಅದಕ್ಕೆ ಮುಂದಿನ ತಿಂಗಳು ಶ್ರಾವಣದಾಗೆ ಮದ್ವೆ ಡೇಟ್ ಐತೆ ಅಂತನ ಹೇಳಿದ್ದಾರೆ. ಅವಾಗ ಹೋಗಿ ಕೇಳ್ಕೊಂಬರೋಣ. ಇವಾಗ ಬೇಡ, ಈಗ ಹೋಗ್ರಿ ಅಂತ ಹೇಳಿದ್ರು ಶಾಸ್ತ್ರಿಗಳು. ಅದಕ್ಕೆ ವಾಪಸ್ ಬಂದ್ವಿ. ಹೌದಾ? ಸದ್ಯ ಬದುಕ್ತಿ. ಹೌದಮ್ಮ, ಈಗ ಆಷಾಢ ಅಂತೆ. ಅದಕ್ಕೆ ಯಾವ ಮದುವೆ ಮುಹೂರ್ತ ಇಲ್ಲ, ಮುಂದಿನ ತಿಂಗಳಿಗೆ ಬರ್ರಿ, ಅವಾಗ ಒಳ್ಳೆ ಮುಹೂರ್ತ ಇಟ್ಕೊಡ್ತೀನಿ ಅಂತ ಹೇಳಿದ್ರು. ಹೌದಾ, ಸರಿಯಪ್ಪ, ಆಯಿತು. ಅಪ್ಪ, ಅದು ಈ ಮದುವೆ ಬೇಕಪ್ಪ. ನನಗೆ ಯಾಕೋ ಅವನ್ನ ಮದುವೆ ಆದರೆ ನಾನು ಸುಖವಾಗಿರಲ್ಲ ಅಂತ ಅನಿಸುತ್ತೆ. ಸೀಮಾ, ಸುಮ್ಮನಿದ್ರೆ ಆಯಿತು. ಎಲ್ಲ ಆಗಬೇಕಾದ್ರೆ ಒಳ್ಳೇದಾಗಬೇಕಾದ್ರೆ ನೀನೊಂದು ಕಡ್ಡಿ ಅಲ್ಲಾಡ್ಸಕ್ಕೆ ಬಂದ್ಬಿಡ್ತೀಯ. ಸುಮ್ಮನೆ ಇರಬೇಕು. ನೀನು ಹೇಳ್ದಂಗೆ ಕೇಳಿದ್ಕೆ ನೀನು ಸರಿಯಾಗಿ ಮಾಡಿದ್ಯಲ್ಲ. ಇನ್ಯಾರು ಮದುವೆ ಆಗಲ್ಲ ನಿನ್ನ, ಜೈಲಿಗೆ ಹೋಗಿ ಬಂದಿರೋಳು ಅಂತಾನೆ. ಹೆಂಗೋ ಇವನು ನೀನು ಜೈಲಿಗೆ ಹೋಗಿ ಬಂದಿರೋದೆಲ್ಲ ಗೊತ್ತಿದ್ರು ಮದುವೆಗೆ ಒಪ್ಕೊಂಡಿದ್ದಾನೆ. ಇಂಥ ಹುಡುಗ ಎಲ್ಲಿ ಸಿಗ್ತಾನೆ? ನಡಿ ನೀನು ಸುಮ್ಮನೆ ಒಳಿಕೆ. ಹಂಗಲ್ಲಪ್ಪ, ಅದು. ಓ ಮಗಳೇ ಸೀಮಾ, ನಿನ್ ಜೀವನನ ನಾವು ಹಾಳು ಮಾಡಕ್ಕೆ ಇಷ್ಟಪಡ್ತೀವ ಹೇಳು? ಇಲ್ಲ, ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಬಯಕೆ, ನಿಮ್ಮ ಅಪ್ಪನ ಆಸೆ. ನೀನೇನು ಚಿಂತೆ ಮಾಡಬೇಡ. ಅವನು ಚೆನ್ನಾಗಿ ತಿಂದು ದಪ್ಪ ಆಗ್ತಾನೆ. ಅವಾಗ ಚೆನ್ನಾಗಿರುತ್ತೆ ಜೋಡಿ. ದಪ್ಪ ಸಣ್ಣ ಉದ್ದ ಕುಳ್ಳ ಅವೆಲ್ಲನ ಜೀವನ ಮಾಡಕ್ಕೆ ಆಗಲ್ಲ. ದುಡ್ಡಿರ್ಬೇಕು, ಒಳ್ಳೆ ಗುಣ ಇರ್ಬೇಕು. ಅದೆರಡೂ ವಾಸು ಹತ್ರ ಐತೆ, ನಾನ್ ನೋಡಿದ ಮಟ್ಟಿಗೆ. ಐತೆ ಬದನೆಕಾಯಿ. ಅವನೇನು ತಿಂದು ಏನು ಜಿಮ್ಗೆ ಹೋದ್ರೂ ಅವನಂತೂ ದಪ್ಪ ಆಗಲ್ಲ. ನಮ್ಮಮ್ಮಯ್ಯ ನನಗೆ ಸಪೋರ್ಟ್ ಮಾಡ್ತಾ ಇದ್ದಿತ್ತು. ಆದರೆ ಈ ಮದುವೆ ವಿಷಯದಲ್ಲಿ ಯಾಕೆ ಇಷ್ಟೊಂದು ಬಲವಂತ ಮಾಡ್ತಾ ಇದ್ದು ನಮ್ಮಮ್ಮಯ್ಯ? ಅಯ್ಯೋ ದೇವ್ರೇ. ಸದ್ಯ ಮದುವೆ ಆದ್ರೂ ಈ ತಿಂಗಳಾಗಿಲ್ವಲ್ಲ, ಇನ್ನೂ ಒಂದು ತಿಂಗಳು 1.5 ತಿಂಗಳು ಟೈಮ್ ಐತಲ್ಲ. ಅಷ್ಟೊತ್ತಿಗೆ ನಾವೇನಾದರೂ ಪ್ಲಾನ್ ಮಾಡಲೇಬೇಕು. ಅತ್ತೆ, ಸೀಮಾನು ಅಷ್ಟೇ. ನನ್ನ ಮದ್ವೆ ಡೇಟ್ ಆದಷ್ಟು ಬೇಗನೆ ಇಟ್ಟಿದ್ರೆ ಚೆನ್ನಾಗಿರೋದು ಅಂತ ಅವಳು ಆಸೆ ಪಡ್ತಿದ್ಲು. ಆದ್ರೆ ಏನ್ ಮಾಡೋದು, ಇವಾಗ ಆಷಾಢ ಅಂದ್ರಲ್ವಾ, ಪಾಪ ಅವಳಿಗೆ ಬೇಜಾರಾಗೈತಿ. ಅವಳಿಗೂ ಇಷ್ಟನೇ, ಸುಮ್ಮನೆ ನಮ್ಮೆದುರಿಗೆ ನಾಟಕ ಮಾಡ್ತಾ ಇದ್ದಾಳೆ ಅಷ್ಟೇನೆ. ಹೌದಾ, ಪರವಾಗಿಲ್ಲ ಬಿಡಮ್ಮ. ಒಟ್ಟಿನಲ್ಲಿ ಹೆಂಗೋ ಇಷ್ಟಪಟ್ಟು ಮದುವೆ ಆಗಿ ಸುಖವಾಗಿರ್ಲಿ, ಅಷ್ಟೇ ಸಾಕು. ಸೀಮಾ, ಹೋಗಮ್ಮ ಕುಡಿಯೋಕ್ಕೆ ನೀರು ತಾಂಬರಗು. ಅಪ್ಪ, ಅದಂಗಲ್ಲ. ಲಾವಣ್ಯ, ಸುಮ್ಮನೆ ಇರ್ತೀಯ? ನಾನು ಹಂಗಂತ ಹೇಳ್ದ? ಹಂಗಂತ ಹೇಳಿಲ್ಲ, ಆದ್ರೂ ನಿನ್ ಮನ್ಸಲ್ಲಿ ಅದೇ ಇರ್ಬೋದೇನೋ ಅಂತ. ಅದು ಅಲ್ಲದೆ ವಾಸನ ಬೇರೆ ನೀನು ಮದ್ವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದಂತೆ ಜೈಲಾಗಿದ್ದಾಗ. ಅದಕ್ಕೆ ಪಾಪ ಈಗ ಮದ್ವೆ ಆಗಿದೆ, ಅವನಿಗೆ ಮೋಸ ಮಾಡ್ದಂಗಾಗುತ್ತೆ. ಸೀಮಾ, ಹೋಗಮ್ಮ, ನಿಮ್ಮ ಅಪ್ಪಗೆ ಬಾಯರ್ತೈತಂತೆ, ಒಂದು ಲೋಟ ನೀರು ತಂದ್ಕೊಡು, ಹೋಗು ಜಲ್ದು. ಅಯ್ಯೋ ದೇವ್ರಿ, ಏನು ಮಾಡಲಿ? ನನ್ನ ಕುತ್ತಿಗೆ ಬರ್ತಾಯ್ತಲ್ಲ. ಈ ಮದುವೆ ಹೆಂಗೆ ನಿಲ್ಸೋದು? ಆ ಕಿರಣ್ ಅನ್ನೋನು ಅದೆಲ್ಲ ಹಾಳಾಗಿ ಹೋಗ್ತಾನೋ ಏನೋ. ಕೊಡಿ ಬ್ಯಾಗು, ಒಳಗಿಕ್ತೀನಿ. ತಾಳೆ ಲಾವಣ್ಯ, ತಕ. ನನ್ನ ಮದ್ವೆ ಯಾವುದೇ ಅಡೆತಡೆ ಇಲ್ದಂಗೆ ನಮ್ಮ ಆಸೆಯಂತೆ ಅದ್ದೂರಿಯಾಗಿ ನಡೆದ್ರೆ ಅಷ್ಟೇ ಸಾಕು. ನನಗಂತೂ ನನ್ನ ಮಗನ ಮದ್ವೆನಾದ್ರೂ ನೋಡೋಕ್ಕಾಗಲಿಲ್ಲ. ನನ್ನ ಮಗಳನ್ನ ಮದ್ವೆನಾದ್ರೂ ನೋಡಬೇಕು ಅಂತ ತುಂಬ ಆಸೆ ಐತೆ ಕಣ್ರಿ. ಚೆನ್ನಾಗಿ ಮಾಡಬೇಕು, ರಿಸೆಪ್ಷನ್ನು, ಊಟ ಎಲ್ಲ ಚೆನ್ನಾಗಿರ್ಬೇಕು. ದೊಡ್ಡ ಚೌಟ್ರಿಲೇ ಮಾಡಬೇಕು. ನಾವಿನ್ಯಾರಿಗೆ ಖರ್ಚು ಮಾಡಂಗಿದ್ದೀವಿ ಹೇಳ್ರಿ? ಮಗ ಅಂತೂ ಓಡೋಗಿ ಮದ್ವೆ ಆಗಿ ಬಂದ, ಇವಳು ಮದ್ವೆ ಆದ್ರೂ ನೋಡಿ ಕಣ್ ತುಂಬ ಸಂತೋಷ ಪಡೋಣ ಅಂತ. ಆಯ್ತು, ನನಗೂ ಅದೇ ಆಸೆ ಇರೋದು. ಈಗೆಲ್ಲ ಒಳ್ಳೇದೇ ಆಗ್ತೈತಿ, ನೋಡೋಣ. ಈಗ ಆಷಾಢ ಬರ್ದಿದ್ರೆ ಚೆನ್ನಾಗಿರೋದು, ಬೇಗ ಮದುವೆ ಮಾಡಿ ಮುಗಿಸ್ಬೋದಾಗಿತ್ತು. ಹೌದು ರೀ, ನನಗೂ ಅದೇ ಆಸೆ. ಅಪ್ಪ ತಕ ನೀರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.